ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ. ಪ್ರೀತಿಯ ಧನಸ್ಸು ರಾಶಿಯವರೇ, ಈ ಸಂದೇಶವನ್ನು ನೀವು ಕೇಳ್ತಾ ಇದ್ರೆ ಅದು ಕೇವಲ ಯಾದೃಚ್ಛಿಕವಲ್ಲ. ಫೆಬ್ರವರಿ 14ರಿಂದ 17ರವರೆಗಿನ ಇರುವ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ತರುವ ಶಕ್ತಿಯನ್ನು ಹೊಂದಿವೆ. ಈ ಅವಧಿ ಸಾಮಾನ್ಯ ದಿನಗಳ ಸರಮಾಲೆ ಅಲ್ಲ. ಇದು ನಿಮ್ಮ ಆಲೋಚನೆ, ನಿಮ್ಮ ನಿರ್ಧಾರ, ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ಸಮಯ. ಈ 4 ದಿನಗಳಲ್ಲಿ ಮುಖ್ಯವಾಗಿ ಕೆಲಸ ಮಾಡುವ ಗ್ರಹ ಶಕ್ತಿ ಗುರುಗ್ರಹದ ಅನುಗ್ರಹ. ಧನಸ್ಸು ರಾಶಿಗೆ ಅಧಿಪತಿಯಾದ ಗುರು ನಿಮ್ಮೊಳಗಿನ ಗೊಂದಲವನ್ನು ಸ್ಪಷ್ಟತೆಯಾಗಿ ಪರಿವರ್ತಿಸೋದಕ್ಕೆ ಸಿದ್ಧವಾಗಿರ್ತಾರೆ. ಕಳೆದ ಕೆಲವು ವಾರಗಳಿಂದ ನೀವು ಅನುಭವಿಸುತ್ತಿರುವ ವಿಳಂಬ, ನಿರೀಕ್ಷಿತ ಫಲಿತಾಂಶ, ಸಿಗದಿರುವ ಬೇಸರ, ಕೆಲವರ ವರ್ತನೆಗಳಿಂದ ಬಂದ ಮಾನಸಿಕ ಒತ್ತಡ, ಇವೆಲ್ಲಕ್ಕೂ ಕೂಡ ಈಗ ಉತ್ತರ ಸಿಗುವ ಸಮಯ ಅನ್ನೋದು ಬಂದಿದೆ. ಫೆಬ್ರವರಿ 14ರಂದು ನಿರ್ಧಾರಗಳ ದಿನ. ಈ ದಿನ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ತೂಕದ ಭಾವನೆ ಬರುತ್ತೆ. ನೀವು ಹಿಂದೆ ಮುಂದೂಡಿದ ಒಂದು ವಿಚಾರ ಮತ್ತೆ ನಿಮ್ಮ ಮುಂದೆ ಬರುತ್ತೆ. ಅದು ಉದ್ಯೋಗದ ವಿಷಯ ಆಗಿರ್ಬೋದು, ಹಣದ ನಿರ್ಧಾರ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡಬೇಕೇ ಬೇಡವೇ ಎಂಬ ದ್ವಂದ್ವ ಆಗಿರಬಹುದು. ಈ ದಿನ ತೆಗೆದುಕೊಳ್ಳುವ ನಿರ್ಧಾರ ಕನಿಷ್ಠ 2 ತಿಂಗಳುಗಳ ಪ್ರಭಾವ ಬೀರುತ್ತೆ. ಬೆಳಿಗ್ಗೆ 7ರಿಂದ 9ರ ಒಳಗೆ ನಡುವೆ ಈ ಟೈಮ್ ಒಳಗೆ ನಿಮಗೆ ಬರುವ ಒಂದು ಆಲೋಚನೆಯನ್ನು ತಳ್ಳಿ ಹಾಕೋದಕ್ಕೆ ಹೋಗ್ಬೇಡಿ. ಅದೇ ನಿಮ್ಮ ಸರಿಯಾದ ದಾರಿ ಕೂಡ ಆಗಿರಬಹುದು. ಫೆಬ್ರವರಿ 15 ಧೈರ್ಯದ ಉದಯ. ಈ ದಿನ ನಿಮ್ಮೊಳಗಿನ ನಿಜವಾದ ಧೈರ್ಯ ಅನ್ನೋದು ಹೊರಬರುತ್ತೆ. ಹಿಂದೆ ಭಯದಿಂದ ಹಿಂದೆ ಸರಿದ ವಿಷಯವನ್ನು ಈಗ ನೇರವಾಗಿ ಎದುರಿಸ್ತೀರ. ಒಂದು ಫೋನ್ ಕಾಲ್, ಒಂದು ಸಂದೇಶ ಅಥವಾ ಒಂದು ಭೇಟಿ ನಿಮ್ಮ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ದಿನ ನೀವು ಮಾಡಿದ ಕಾರ್ಯದ ಪರಿಣಾಮ ಮುಂದಿನ 3 ವಾರಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಆದರೆ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಅಗತ್ಯ. ಸತ್ಯ ಹೇಳುವಾಗಲೂ ಸಮಯ ಮತ್ತು ಶೈಲಿ ಮುಖ್ಯವಾಗಿರುತ್ತೆ. ಫೆಬ್ರವರಿ 16 ಹಣ ಮತ್ತು ಮಾತಿನ ಜಾಗ್ರತೆ. ಈ ದಿನ ಆರ್ಥಿಕ ನಿರ್ಧಾರಗಳಲ್ಲಿ ಜಾಗ್ರತೆ ಅವಶ್ಯ. ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮುನ್ನ 2 ಬಾರಿ ಯೋಚನೆ ಮಾಡಿ. ಒಂದು ಚಿಕ್ಕ ನಿರ್ಧಾರನೂ ಕೂಡ 6 ತಿಂಗಳ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಕುಟುಂಬ ಅಥವಾ ಸಹೋದ್ಯೋಗಿಗಳೊಂದಿಗೆ ಮಾತುಕತೆ ಮಾಡುವಾಗ ಸ್ಪಷ್ಟತೆ ಅನ್ನೋದು ಇರಲಿ. ಒಂದು ತಪ್ಪು ಪದ ಸಂಬಂಧದಲ್ಲಿ ಅಂತರವನ್ನು ತರುತ್ತೆ. ಸರಿಯಾದ ಪದ ಬಾಂಧವ್ಯವನ್ನು ಬಲಪಡಿಸುತ್ತೆ. ಫೆಬ್ರವರಿ 17 ದೈವಾನುಗ್ರಹದ ದಿನ. ಈ ದಿನ ಧನಸ್ಸು ರಾಶಿಯವರಿಗೆ ತುಂಬ ವಿಶೇಷ. ನಿಮ್ಮ ಮನಸ್ಸಿಗೆ ಒಂದು ತೂಕ ಇಳಿದಂತೆ ಅನಿಸುತ್ತೆ. ನೀವು ತೆಗೆದುಕೊಂಡ ನಿರ್ಧಾರ ಸರಿಯೇ ಎಂಬ ಒಂದು ದೃಢ ಸಂಕಲ್ಪ ಬರುತ್ತೆ. ಈ ದಿನ ಒಂದು ಶುಭ ಸುದ್ದಿ ಅಥವಾ ಸ್ಪಷ್ಟ ಸಂಕೇತ ದೊರೆಯುವ ಸಾಧ್ಯತೆ ಕೂಡ ಇರುತ್ತೆ. ಬೆಳಿಗ್ಗೆ 5 ಅಥವಾ ಸಂಜೆ 7 ಆ ಟೈಮಲ್ಲಿ ಅದು ನಿಮಗೆ ಒಂದು ವಿಶೇಷವಾದ ಟೈಮ್. ಈ ದಿನ ಮಾಡಿದ ದಾನ ಅಥವಾ ಸಹಾಯ ದ್ವಿಗುಣ ಫಲವನ್ನು ನೀಡುತ್ತೆ. ಉದ್ಯೋಗ ಮತ್ತು ವ್ಯವಹಾರ. ಈ 4 ದಿನಗಳು ಕೆಲಸದ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳ ಆರಂಭ. ತಕ್ಷಣ ದೊಡ್ಡ ಬದಲಾವಣೆ ಕಾಣದೇ ಇದ್ರೂ ಕೂಡ 45 ದಿನಗಳಲ್ಲಿ ಸ್ಪಷ್ಟ ಪ್ರಗತಿಯನ್ನು ಕಾಣಬಹುದು. ಹೆಚ್ಚುವರಿ ಜವಾಬ್ದಾರಿಯನ್ನು ಭಯದಿಂದ ತಳ್ಳಿ ಹಾಕೋದಕ್ಕೆ ಹೋಗಬೇಡಿ. ಅದು ನಿಮ್ಮ ಬೆಳವಣಿಗೆಗೆ ದಾರಿ ಮಾಡುತ್ತೆ. ಹಣದ ವಿಷಯ. ಅನಿರೀಕ್ಷಿತ ಖರ್ಚು ಸಾಧ್ಯ, ಆದರೆ ಅದರಿಂದ ದೊಡ್ಡ ನಷ್ಟ ಏನೂ ಆಗೋದಿಲ್ಲ. ಈ ಅವಧಿಯಲ್ಲಿ ಸಾಲ ಕೊಡುವುದು ಜಾಗ್ರತೆಯಿಂದ ಇರಲಿ. ಸಣ್ಣ ಆರ್ಥಿಕ ಅವಕಾಶವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ಮುಂದಿನ ತಿಂಗಳಲ್ಲಿ ದೊಡ್ಡ ಲಾಭಕ್ಕೆ ಕಾರಣ ಆಗಬಹುದು. ಕುಟುಂಬ ಮತ್ತು ಪ್ರೀತಿ. ಮೌನ ಮುರಿಯುವ ಸಮಯ. ಒಂದು ನಿಜ ಹೊರಬರುತ್ತೆ. ನೀವು ಅದನ್ನು ಶಾಂತವಾಗಿ ಸ್ವೀಕರಿಸಿದರೆ ಸಂಬಂಧ ಬಲವಾಗುತ್ತೆ. ಪುರಾತನ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕಕ್ಕೆ ಬರಬಹುದು. ಅದು ಪಾಠ ಕಲಿಸಲು ಅಥವಾ ಒಂದು ನಿರ್ಧಾರವನ್ನು ದೃಢಪಡಿಸೋದಕ್ಕೆ ಆಗಿರುತ್ತೆ. ಆರೋಗ್ಯ. ನಿದ್ರಾಭಂಗ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಕನಿಷ್ಠ 7 ಗಂಟೆಗಳ ನಿದ್ದೆ ಅಗತ್ಯವಾಗಿರುತ್ತೆ. ಜೀರ್ಣಕ್ರಿಯೆಗೆ ಜಾಗ್ರತೆ. ಇನ್ನು ದಿನಕ್ಕೆ 3 ಲೀಟರ್ ನೀರು ಕುಡೀರಿ. ಬೆಳಿಗ್ಗೆ 20 ನಿಮಿಷ ನಡೆದು ಬನ್ನಿ, ವಾಕಿಂಗ್ ಮಾಡಿ. ಪರಿಹಾರ ಮತ್ತು ಮಾರ್ಗದರ್ಶನದ ಹೇಳೋದಾದರೆ ಪ್ರತಿದಿನ ಬೆಳಿಗ್ಗೆ 5 ನಿಮಿಷ ಶಾಂತವಾಗಿ ಕೂತು ಓಂ ಗುರುವೇ ನಮಃ ಅಂತ ಈ ಮಂತ್ರವನ್ನು 9 ಬಾರಿ ಜಪ ಮಾಡಿ. ಗುರುವಾರ ಹಳದಿ ಬಣ್ಣದ ವಸ್ತ್ರ ಧರಿಸೋದು ಶುಭವಾಗಿರುತ್ತೆ. ಸಾಧ್ಯವಾದರೆ ಆಹಾರವನ್ನು ದಾನ ಮಾಡಿ. ಈ 4 ದಿನಗಳಲ್ಲಿ ಒಂದೇ ಸ್ಪಷ್ಟ ಸಂಕಲ್ಪ ಮಾಡಿ. ಗೊಂದಲವಿಲ್ಲದ ಒಂದು ಆಶಯ. ಈ ಅವಧಿಯಲ್ಲಿ ಮಾಡಿದ ಸಂಕಲ್ಪ 45 ದಿನಗಳಲ್ಲಿ ದಿಕ್ಕನ್ನು ತೋರಿಸುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ
ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನಸ್ಸು ರಾಶಿಯವರಿಗೆ ಈ 4 ದಿನ ಏನಿದೆ ಅದೆಲ್ಲ ಅಂತ್ಯವಲ್ಲ, ಇದು ಹೊಸ ಆರಂಭ. ಭಯದಿಂದಲ್ಲ, ತಿಳುವಳಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಜ್ಯೋತಿಷ್ಯ ನಿಮ್ಮ ಭವಿಷ್ಯವನ್ನು ಕಟ್ಟಿ ಬಿಡೋದಿಲ್ಲ, ಅದು ದಾರಿ ತೋರಿಸುತ್ತೆ. ಆ ದಾರಿಯಲ್ಲಿ ನಡೆಯುವುದು ನಿಮ್ಮ ಕೈಯಲ್ಲೇ ಇರುತ್ತೆ. ಗುರು ಅನುಗ್ರಹ ಸದಾ ನಿಮ್ಮೊಂದಿಗೆ ಇರಲಿ ಅಂತ ಹಾರೈಸಿ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.